ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನನ್ನ ಒಂದು ವಿಡಿಯೋದಲ್ಲಿ ನಾನು 5 ನಿಮಿಷದಲ್ಲಿ ಮುಖ ಬೆಳಗಾಗೋದು ಹೇಗೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಹೋಮ್ ರೆಮಿಡಿನ ನಿಮಗೆ ತೊಗೊಂಬಂದಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ತೋರಿಸ್ತಾ ಇರುವಂಥ ವಿಡಿಯೋದಲ್ಲಿ 100% ಪ್ಯೂರ್ ಅಂತ ಹೇಳ್ಬಿಟ್ಟು ನ್ಯಾಚುರಲ್ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಾನು ಈಗ ಯೂಸ್ ಮಾಡ್ತಾ ಇರೋದು ಫೇಶಿಯಲ್, ಅಂದರೆ ಮನೆಯಲ್ಲಿ ಮಾಡ್ಕೊಳ್ಳೋವಂಥ ಸ್ಕ್ರಬ್ ಅಥವಾ ಫೇಶಿಯಲ್ ಅಂತಲೇ ಹೇಳ್ಬೋದು. ಈಗ ನಾನು ಫಸ್ಟು 1 ಸ್ಪೂನು ಕಾಫಿ ಪೌಡರ್ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನು ರವೆ, ಸಣ್ಣ ರವೆ ಬರುತ್ತಲ್ಲ, 1 ಸ್ಪೂನ್ ಕಾಫಿ ಪೌಡರು, 1 ಸ್ಪೂನು ಸಣ್ಣ ರವೆ, 1 ಸ್ಪೂನ್ ಸಕ್ಕರೆ, 3 ಇಂಗ್ರೀಡಿಯೆಂಟ್ಸ್ ಜೊತೆಗೆ ನಾನು ನಿಂಬೆಹಣ್ಣ ಯೂಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಈ 3 ಇಂಗ್ರೀಡಿಯೆಂಟ್ಸ್ ಯಾಕೆ ತೊಗೊತಾ ಇದ್ದೀನಿ ಅನ್ನೋದು. ಏನಕ್ಕೋಸ್ಕರ ಅಂದರೆ ಮೇಯ್ನು ನಾನು ಕಾಫಿ ಪೌಡ್ರು ತೊಗೊತಾ ಇರೋದು ಮುಖ ಗ್ಲೋನೆಸ್ಸಿಗೆ ಬರೋಕ್ಕೋಸ್ಕರ. ಸೆಕೆಂಡ್ ಒನ್ನು ಶುಗರ್, ಅಂದರೆ ಸಕ್ಕರೆ ಏನಕ್ಕೆ ತೊಗೊತಾ ಇದ್ದೀನಿ ಅಂದರೆ ಮುಖದಲ್ಲಿರುವಂತಹ ಒಂದು ಟ್ಯಾನು ರಿಮೂವ್ ಮಾಡೋಕ್ಕೋಸ್ಕರ ನಾನು ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಥರ್ಡ್ ಒನ್ ಬಂದು ರವೆ. ಈ ಸಣ್ಣ ರವೆ ಹೆಂಗೆ ತೊಗೊತಾ ಇದ್ದೀನಿ ಅಂದರೆ ಬ್ಲ್ಯಾಕ್ ಇಡ್ಸ್ ವೈಟ್ ಇಡ್ಸ್, ಮುಖದಲ್ಲಿರುವಂತಹ ಬ್ಲ್ಯಾಕ್ ಇಡ್ಸ್ ವೈಟ್ ಇಡ್ಸ್ನ ರಿಮೂವ್ ಮಾಡೋಕ್ಕೋಸ್ಕರ ಈ ಒಂದು ಸಣ್ಣ ರವೆನ ನಾನು ತೊಗೊಂಡಿದ್ದೀನಿ. 3 ಇಂಗ್ರೀಡಿಯೆಂಟ್ಸ್ ಜೊತೆಗೆ ಲೆಮನ್, ಅಂದರೆ ನಿಂಬೆಹಣ್ಣು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಮುಖದಲ್ಲಿರುವಂತಹ ಟ್ಯಾನ್ ಆಗಿರ್ಬೋದು, ಮತ್ತು ಒಂಥರ ಬ್ಲ್ಯಾಕ್ ಆಗಿರುತ್ತೆ, ಅಂದರೆ ಫುಲ್ಲು ಒಂಥರ ನಾವು ಎಷ್ಟೇ ಸೋಪ್ ಹಾಕಿ ಮುಖ ಎಲ್ಲ ಒಂಥರ ಅಂಟು ಥರ ಆಗ್ಬಿಟ್ಟಿರುತ್ತೆ. ಅದನ್ನು ನಾವು ಯಾವುದರಿಂದ ರಿಮೂವ್ ಮಾಡಿದ್ರೆ ಒಳ್ಳೆಯದು. ನಮಗೆ ಈ ವಿಟಮಿನ್ ಇ ಇರೋದ್ರಿಂದ ನಿಂಬೆಹಣ್ಣು ಯೂಸ್ ಮಾಡೋದ್ರಿಂದ ಮುಖದಲ್ಲಿರುವಂತಹ ಈ ಕಪ್ಪು ಕಲೆ ಆಗಿರ್ಬೋದು, ರಿಂಕಲ್ಸು ಇದೆಲ್ಲನೂ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಂಬೆಹಣ್ಣ ಯೂಸ್ ಮಾಡ್ತಾ ಇದ್ದೀನಿ. 1 ನಿಂಬೆಹಣ್ಣು ತೊಗೊಂಡ್ರೆ ಸಾಕು. ಅದರಲ್ಲಿ ಅರ್ಧ ನಿಂಬೆಹಣ್ಣು ರಸನ ಆ ಒಂದು ಪೌಡರ್ಗೆ ನಾನು ಮಿಕ್ಸ್ ಮಾಡ್ಕೊತೀನಿ. ಇನ್ನು ಅರ್ಧ ನಿಂಬೆಹಣ್ಣನ್ನ ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಯಾವುದೇ ರೀತಿಯ ಕೈಯಲ್ಲಿ ನಾನು ಮುಖಕ್ಕೆಲ್ಲ ಇದು ಮಾಡಲ್ಲ. ಆ ಒಂದು ಅರ್ಧ ನಿಂಬೆಹಣ್ಣನ್ನ ತೊಗೊಂಡಿರ್ತೀನಲ್ಲ, ಅರ್ಧ ನಿಂಬೆಹಣ್ಣಲ್ಲಿ ನಾನು ಮುಖ ಎಲ್ಲ ಫುಲ್ಲು ಅಂದರೆ ಉಜ್ತಾರೆ ಅಂತಾರಲ್ಲ, ಆ ಥರ ಉಜ್ಜೋದು ಮುಖದಲ್ಲೆಲ್ಲ ಫುಲ್ಲು. ಎಲ್ಲೆಲ್ಲಿ ಬ್ಲ್ಯಾಕ್ ಇಡ್ಸು ವೈಟ್ ಇಡ್ಸು ಅದನ್ನು ಫುಲ್ಲು ಡಾರ್ಕಾಗಿ ನಿಂಬೆಹಣ್ಣು ಹೋಳಲ್ಲಿ ಸ್ವಲ್ಪ ನಾನು ತಿಕ್ಕೊತೀನಿ ಅಂತಲೇ ಹೇಳ್ಬೋದು. ಕಡೆಯದಾಗಿ ನಾನು ಒಂದೇ ಒಂದು ಮಿಶ್ರಣನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಇದು ಯಾವುದು ಅಂತ. ಇದಂತೂ ತುಂಬಾ ಒಳ್ಳೆಯ ಒಂದು ಹೋಮ್ ರೆಮಿಡಿ ಅಂತ ಹೇಳ್ಬೋದು. ಒಂದೇ 1 ಸ್ಪೂನು ಅಕ್ಕಿ ಹಸಿಟ್ಟು, ಅಕ್ಕಿ ತೊಳೆದಿದ್ದು ನೀರಲ್ಲಿ ಮುಖ ತೊಳೆದ್ರೆ ಎಷ್ಟು ಗ್ಲೋ ಇರುತ್ತೋ ಹಂಗೆ ಅಕ್ಕಿ ಹಸಿಟ್ಟು ಹಾಕ್ಕೊಂಡು ಒಂದು ಸಲ ನೀವು ಈ ಒಂದು ರೆಮಿಡಿ ಮಾಡಿ ನೋಡಿ. ಮಾಡಿದ್ಮೇಲೆ ನನಗೆ ನೀವೇ ಒಂದು 100% ರಿಸಲ್ಟ್ ಹೇಳ್ತೀರಾ ಅಂತಲೇ ಹೇಳ್ಬೋದು. ವಾರಕ್ಕೆ 2-3 ಟೈಮ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ದಿನ ಮಾಡಿ ಅಂತ ಹೇಳ್ತಾ ಇಲ್ಲ, ಸಾಕು ವಾರಕ್ಕೆ 2 ಅಥವಾ 3 ಟೈಮ್ಸ್ ಮಾಡಿಕೊಂಡ್ರೆ ಸಾಕು. ನಿಮ್ಮ ಮುಖದಲ್ಲಿರುವ ಬ್ಲ್ಯಾಕ್ ಇಡ್ಸ್ ಆಗಿರ್ಬೋದು, ವೈಟ್ ಇಡ್ಸ್ ಆಗಿರ್ಬೋದು, ಮತ್ತು ನಿಮ್ಮ ಕಪ್ಪು ಕಲೆಗಳಾಗಿರ್ಬೋದು, ಮತ್ತು ಡಾಟ್ಸ್ ಥರ ಇರುತ್ತೆ, ಒಂಥರ ರಿಂಕಲ್ಸ್ ಥರ ಕನ್ನಡ ಎಲ್ಲ ಬ್ಲ್ಯಾಕ್ ಬಂದಿರುತ್ತೆ, ಈ ರೀತಿ ಎಲ್ಲ ಒಂದು ಮುಖದಲ್ಲಿರುವ ಒಂದು ಅಂದರೆ ಕೊರತೆಗಳನ್ನ ನೀವು ಹೋಗಲಾಡಿಸ್ಬೋದು ಅಂತಲೇ ಹೇಳ್ಬೋದು. ನಾನೀಗ ರೆಡಿ ಮಾಡಿದ್ದೀನಿ. ಈಗ ಬನ್ನಿ ನಾನು ಯಾವ ಥರ ಅಪ್ಲೈ ಮಾಡ್ತೀನಿ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಾನು ಈಗ ರೆಡಿ ಮಾಡಿರೋ ಒಂದು ಇದನ್ನು ಯಾವ ಥರ ಹಾಕ್ಕೊತೀನಿ ಮುಖಕ್ಕೆ ಅನ್ನೋದನ್ನ ಫಸ್ಟು ನಾನು ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಅಂದರೆ ಹೇರ್ಗೆ ಒಂಥರ ರಿಬ್ಬನ್ನ ನಾನು ಎತ್ತಿಟ್ಟಿದ್ದೆ. ನನ್ನ ಮಗಳು ಎಲ್ಲಿಟ್ಟಿದ್ದಾಳೆ ಅಂತ ಗೊತ್ತಾಗಲಿಲ್ಲ, ಅದಕ್ಕೋಸ್ಕರ ಹೇರೆಲ್ಲ ಹಿಂದೆ ಮುಂದೆ ಎಲ್ಲ ಬಂದಿತ್ತು, ಅದಕ್ಕೋಸ್ಕರ ಸರಿಯಾಗಿ ಫಸ್ಟು ನಿಂಬೆಹಣ್ಣಲ್ಲಿ ಮುಖದಲ್ಲಿರುವಂಥ ಟ್ಯಾನ್ ಆಗಿರ್ಬೋದು, ಡಸ್ಟು ಏನಿರುತ್ತೋ ಮುಖದಲ್ಲಿ ಅದನ್ನೆಲ್ಲ ನಿಂಬೆಹಣ್ಣಲ್ಲಿ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಆ ಅರ್ಧ ಒಳ್ಳೆ ನಿಂಬೆಹಣ್ಣಲ್ಲಿ ಯಾವ ಥರ ನಾನು ರಿಮೂವ್ ಮಾಡ್ತಿದ್ದೀನಿ ಅಂದರೆ ಮೂಗು ಸುತ್ತ ಇರುವಂಥ ಬ್ಲ್ಯಾಕ್ ಇಡ್ಸ್ ಆಗಿರ್ಬೋದು, ಗದ್ದದ ಹತ್ರ ಇರುವಂಥ ಬ್ಲ್ಯಾಕ್ ಇಡ್ಸು, ತುಟಿ ಸೈಡಲ್ಲಿರುವಂಥ ಬ್ಲ್ಯಾಕ್ ಇಡ್ಸು, ವೈಟ್ ಇಡ್ಸು ತುಂಬಾ ಇರುತ್ತೆ. ಮತ್ತು ಅಲ್ಲೆಲ್ಲ ಒಂಥರ ಕೊಳೆ ಕುತ್ಕೊಂಡಿರುತ್ತೆ. ಆ ಕೊಳೆನೆಲ್ಲ ನಾವೇನು ಫಸ್ಟು ನಿಂಬೆಹಣ್ಣು ಹೋಳಲ್ಲಿ ನೀಟಾಗೆಲ್ಲ ಬ್ರೀಫಾಗಿ ತಕ್ಕೊಬೇಕು ಮುಖದಲ್ಲಿರೋದೆಲ್ಲ. ಆಮೇಲೆ ಅನಂತರ ಏನು ಮಾಡಬೇಕು, ನಾನು ಮಾಡ್ಕೊಂಡಿರೋ ಸ್ಕ್ರಬ್ ಇರುತ್ತಲ್ಲ, ನಾನು ಮಾಡ್ಕೊಂಡಿರೋ ಮಿಶ್ರಣನ ಮುಖಕ್ಕೆ ಅಪ್ಲೈ ಮಾಡಬೇಕು. ಈಗ ನೀವು ನೋಡ್ತಾ ಇರ್ಬೋದು. ನಾನು ಈಗ ತೋರಿಸ್ತಾ ಇದ್ದೀನಿ. ಅದನ್ನು ನಾನು ಜಾಸ್ತಿ ವಾಟರ್ ಆಗಿರ್ಬೋದು, ಜಾಸ್ತಿ ಅಂದರೆ ಜ್ಯೂಸ್ ಇರುತ್ತಲ್ಲ ಅದನ್ನು ನಾನು ಅಪ್ಲೈ ಮಾಡಿಲ್ಲ. ಯಾಕಂದರೆ ಈ ನೀರು ಥರ ಆಗ್ಬಿಟ್ರೆ ಸ್ವಲ್ಪ ಎಲ್ಲ ಒಂಥರ ಸ್ಪ್ರೆಡ್ ಆಗಿಬಿಡುತ್ತೆ, ಬಟ್ಟೆಗಾಗಿರ್ಬೋದು ಹೇರ್ಗಾಗಿರ್ಬೋದು, ಎಲ್ಲ ನೀಟಾಗಿ ಇದಾಗಲ್ಲ. ಅದಕ್ಕೋಸ್ಕರ ನಾನು ಗಟ್ಟಿ ರೂಪದಲ್ಲಿ ಮಾಡ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಮುಖಕ್ಕೆ ಈ ಥರ ಹಾಕೊಬೋದು. ನೀವು ಪೇಸ್ಟ್ ಥರ ನಾನು ಯೂಸ್ ಮಾಡ್ಬೋದು, ಇಲ್ಲ
ಸ್ಕ್ರಬ್ ಥರನಾದರೂ ಯೂಸ್ ಮಾಡ್ಬೋದು. ಇನ್ನು ನೋಡ್ಬೋದು ಜಾಸ್ತಿ ನಾನು ಅಪ್ಲೈ ಮಾಡ್ತಾಯಿಲ್ಲ, ಯಾಕಂದರೆ ಫಸ್ಟೇ ನಾವು ಜಾಸ್ತಿ ಹಾಕೊಂಬಾರ್ದು. ಸ್ವಲ್ಪನೇ ತೊಗೊಂಡು ಎಲ್ಲ ಒಂದು ಭಾಗದಲ್ಲಿ ಮೂಗಾಗಿರ್ಬೋದು, ಕೆನ್ನೆ, ಮೂಗಿನ ಸುತ್ತ ಮತ್ತು ತುಟಿ ಸುತ್ತ, ಬಾಯಿ ಸುತ್ತ, ಕಣ್ಣು ಮೇಲೆ ಎಲ್ಲನೂ ನೀಟಾಗಿ ಹಿಂಗೆ ಅಪ್ಲೈ ಮಾಡ್ಕೊಬೇಕು. ನೀಟಾಗಿ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಫುಲ್ಲು ನಾನು ಈಗ ತೋರಿಸ್ತಾ ಇದ್ದೀನಿ ನೋಡಿ, ನೀಟಾಗಿ ಆ ಥರ ನಿಧಾನಕ್ಕೆ ಅಪ್ಲೈ ಮಾಡ್ಕೊಬೇಕು. ಮುಖದಲ್ಲಿ ನಿಮಗೆ ಗೊತ್ತಾಗುತ್ತೆ. ನಾನು ಇದು ಹೇಳ್ತಾ ಇರೋದು ನೀವು ಸುಳ್ಳು ಅಂದ್ಕೊಬೋದು, ನಾನು 100% ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಇದರಲ್ಲಿ ಯಾವುದೇ ರೀತಿಯ ಒಂದು ಸೈಡ್ ಎಫೆಕ್ಟ್ ಇಲ್ಲ ಅಂತಲೇ ಹೇಳ್ತಾ ಇದ್ದೀನಿ. ಏಕೆಂದರೆ ನೀವು ಪರೀಕ್ಷೆ ಮಾಡಿ ನೋಡಿ ಒಂದು ಸಲ. ನಾವು ಹೇಳೋದಕ್ಕಿಂತ ಒಂದು ಸಲ ಮಾಡಿ ನೋಡಿದ್ರೆ ಅದರಲ್ಲಿ ನೀವು ಸಿಗುವಂತಹ ಅನುಕೂಲನೇ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ಬೆನಿಫಿಟ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನೀವು ಯಾವುದೇ ರೀತಿಯ ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಪಾರ್ಲರಲ್ಲಿ ತುಂಬ ಒಂದು ಕೆಮಿಕಲ್ ಇರೋದ್ರಿಂದ ಸೊ ನಿಮಗಲ್ಲಿ ತಕ್ಷಣಕ್ಕೆ ಅಟ್ರಾಕ್ಟಿವ್ ಲುಕ್ ಕೊಟ್ರು ಸೊ ಒಂದು ವಾರದ ಮೇಲೆ ಮುಖದಲ್ಲಿ ಒಂಥರ ಭಯ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಈಗ ನೋಡಿದ್ರಲ್ಲ ಫ್ರೆಂಡ್ಸ್, ನಾನೆಲ್ಲ ಅಪ್ಲೈ ಮಾಡಿದ್ಮೇಲೆ ಈಗ ನಿಂಬೆಹಣ್ಣು ಒಳ್ಳೆ ಕುಯ್ದು ತೊಗೊಂಡು ಮಡಿಕೊಂಡಿದ್ನಲ್ಲ, ಅದರಲ್ಲಿ ನಾನು ನೀಟಾಗಿ ಈ ರೀತಿ ಮುಖ ಎಲ್ಲ ಸ್ಕ್ರಬ್ ಮಾಡಬೇಕು. ನೀಟಾಗಿ ಹಿಂಗೆ ಎಲ್ಲ ಅಪ್ಲೈ ಮಾಡಬೇಕು. ನೀವು ನೋಡ್ತಾ ಇರ್ಬೋದು ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು. ಎಷ್ಟು ಚೆನ್ನಾಗಿರುತ್ತೆ ಫ್ಲೇವರ್ ಆಗಿರ್ಬೋದು. ನನಗೆ ಆ ಒಂದು ಮಾಡ್ಕೊಳ್ತಾ ಇದ್ದಾಗ ಯಾವುದೇ ರೀತಿಯ ಒಂದು ಇದು ನಾನ್ ಎಫೆಕ್ಟ್ ಸಿಗೋಲ್ಲ. ಒಂಥರ ಘಮ ಘಮ ಅಂತ ಇರುತ್ತೆ. ಕಾಫಿ ಫ್ಲೇವರ್ ಆಗಿರ್ಬೋದು, ನಿಂಬೆಹಣ್ಣಿನ ಸ್ಮೆಲ್ ಆಗಿರ್ಬೋದು, ಎಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂಥರ ನಮ್ಮ ದೇಹಕ್ಕೆ ಒಳ್ಳೆಯದೇ ಅಂತಲೇ ಹೇಳ್ತಾ ಇರ್ತೀನಿ ನಾನು. ಈ ರೀತಿಯ ಒಂದು ಫೇಶಿಯಲ್ಗಳಿಂದ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಮುಖದಲ್ಲಿರುವ ಡರ್ಟೀಸು ಇರುವಂತಹ ಒಂದು ಮುಖದಲ್ಲಿ ಏನಾದರೂ ಇರುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಹೋಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಸೊ ನಾನು ಕಾಲೇಜ್ಗೆ ಹೋಗ್ತಾ ಇರೋಂದಲೂ ಸಹ ಈಗ ಮದುವೆ ಆಗುವಂಥ ನಾನು ಮಾಡ್ಕೊಳ್ಳೋವಂತಹ ಇದು ಹೋಮ್ ರೆಮಿಡಿ ಅಂತಲೇ ಹೇಳ್ತಾ ಇದ್ದೀನಿ. ನಾವು ಸೊ ಹಳ್ಳಿಲಿ ಇರೋದ್ರಿಂದ ಯಾವುದೇ ನಾನು ಪಾರ್ಲರ್ಗಾದರೆ ಹೋಗಲ್ಲ. ಯಾಕಂದರೆ ನನ್ನ ಮದುವೆ ಫಂಕ್ಷನ್ ಬಂದರೆ ಇದೇ ರೀತಿ ನಾನು ಮಾಡ್ಕೊಳ್ಳೋದು. ಒಂದು ವಾರಕ್ಕೆ ಒಂದು 2-3 ಟೈಮ್ಸ್ ಆದರೂ ಮಾಡ್ಕೊಳ್ಳೋ. ಎಲ್ಲರೂ ಕೇಳ್ತಾರೆ, ಸೊ ನೀವು ಹಳ್ಳಿಲಿದ್ರು ಬಿಸಿಲಲ್ಲೆಲ್ಲ ಕೆಲಸ ಮಾಡ್ತೀರಾ, ಆದರೂ ನೀವು ಏನು ನಮ್ಮಷ್ಟೇ ಇದ್ದೀರಪ್ಪ, ಬಣ್ಣ ಏನು ಕಡಿಮೆ ಆಗಿಲ್ಲ ಅಂತ ಕೇಳ್ತಾರೆ. ಹೌದು, ಯಾಕಂದರೆ ಮನೇಲಿ ಸಿಗುವಂತಹ ನ್ಯಾಚುರಲ್ಸ್ ಹೋಮ್ ರೆಮಿಡಿನ ಯೂಸ್ ಮಾಡೋದ್ರಿಂದ ಈ ರೀತಿ ನಾನು ಆಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಯಾಕಂದರೆ ನಾವು ಹಳ್ಳಿಲಿರೋದ್ರಿಂದ ಜಾಸ್ತಿ ಪಾರ್ಲರ್ಗೆಲ್ಲನೂ ಹೋಗಲ್ಲ. ನಾನು 100% ನಿಜನೇ ಹೇಳ್ತಾ ಇದ್ದೀನಿ. ನಾನು ಮನೇಲಿ ಮಾತ್ರ ತುಂಬಾ ಒಂದು ಹೋಮ್ ರೆಮಿಡಿ ಮಾಡ್ಕೊಳ್ತಾ ಇರ್ತೀನಿ. ಅದರಲ್ಲಿ ನೀವು ನೋಡ್ತಾ ಇರ್ಬೋದು, ಈಗ ಮಾಡ್ತಾ ಇರೋದಂತೂ ತುಂಬಾ ನ್ಯಾಚುರಲ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. 5 ನಿಮಿಷ 10 ನಿಮಿಷದಲ್ಲಿ ಇಷ್ಟು ಚೆನ್ನಾಗಿ ಮುಖ ನಮ್ಮ ಫೇಸ್ ಗ್ಲೋನೆಸ್ ಬರುತ್ತೆ ಅಂದರೆ ನಾವು ಯಾಕೆ ಮಾಡ್ಕೊಬಾರ್ದು ಮನೇಲಿ ಸಿಗುವಂಥ ವಸ್ತುಲಲ್ಲಿ ಅಂತಲೇ ಹೇಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ನಾನು ಎಲ್ಲ ನೀಟಾಗೆ ಕತ್ತು ಭಾಗದಲ್ಲೆಲ್ಲ ನೀಟಾಗೆ ಅಪ್ಲೈ ಮಾಡ್ಕೊಬೇಕು. ನೋಡ್ಬೋದು ನೀವು ಯಾವ ಥರ ನಾನು ಮಾಡ್ಕೊಂಡಿದ್ದೀನಿ ಅಂತ ನೋಡಿ. ನಿಂಬೆಹಣ್ಣಲ್ಲಿ ಎಲ್ಲ ಫುಲ್ಲು ನಮ್ಮ ಮುಖದಲ್ಲಿರುವಂತಹ ಕೊಳೆ ಆಗಿರ್ಬೋದು, ಮತ್ತು ಕಲೆಗಳಾಗಿರ್ಬೋದು, ವೈಟ್ ಇಡ್ಸು, ಬ್ಲ್ಯಾಕ್ ಇಡ್ಸು ನೀಟಾಗೆಲ್ಲ ಆ ಥರ ನಿಂಬೆಹಣ್ಣಲ್ಲಿ ಬಂದಿದೆ. ಈಗ ಏನು ಮಾಡಬೇಕು, ಕೈಯಲ್ಲಿ ಸ್ವಲ್ಪ ನಾವು ಒಂದು ಫೇಶಿಯಲ್ ಮಾಡ್ಕೊಂಡಿರುವ ಪೌಡ್ರನ್ನ ನಾವು ಕೈಯಲ್ಲಿ ಇದು ಮಾಡಿಕೊಂಡು ನೀಟಾಗಿ ಆ ಥರ ಅಪ್ಲೈ ಮಾಡಬೇಕು. ಮೂಗಿಂದ ನಾವು 8 ಶೇಪಲ್ಲಿ ತೊಗೊಬೇಕು. ಮೂಗಿಂದ ಕೆಳಗಿಂದ ಮೇಲಕ್ಕೆ ಯಾವ ಥರ ನಾನು ಮಾಡ್ತಾಯಿದ್ದೀನಿ ಆ ಥರ ಎಲ್ಲ ನೀಟಾಗಿ ಮಾಡಬೇಕು. ಯಾವ ಥರ ನೀವು ಅಂದರೆ ನೀವು ಮಾಡ್ಕೊಳ್ಳೋದ್ರಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ನೀವು ಬ್ಲ್ಯಾಕ್ ಇಡ್ಸ್ ಆಗಿರ್ಬೋದು, ವೈಟ್ ಇಡ್ಸ್ ಆಗಿರ್ಬೋದು, ಮೂಗು ಸುತ್ತ ತುಂಬಾ ಇರುತ್ತೆ. ಅದರಲ್ಲೂ ನನಗಂತೂ ಬ್ಲ್ಯಾಕ್ ಇಡ್ಸ್ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ನಾನು ಹೆಂಗೆ ರಿಮೂವ್ ಮಾಡ್ಕೊತೀನಿ ಅಂದರೆ ನೀವು ನೋಡ್ಬೋದು, ಸ್ಟೀಮ್ ಕೊಟ್ಟು ನಾವು ಬ್ಲ್ಯಾಕ್ ಇಡ್ಸ್ ತೆಗಿಯೋ ಸಾಧ್ಯತೆಯೂ ಇದರಲ್ಲಿ ಮಾಡ್ಕೊಬೋದು ಅಂತಲೇ ಹೇಳ್ತೀನಿ. ಯಾಕಂದರೆ ತುಂಬ ಚೆನ್ನಾಗಾಗುತ್ತೆ. ಸೊ ನಾನು ಆಲ್ರೆಡಿ ಎಲ್ಲ ಆಯಿತು. ಈಗ ನಾನು ಫೇಸ್ನ ವಾಶ್ ಮಾಡ್ಕೊಂಬಂದಿದ್ದೀನಿ ಫ್ರೆಂಡ್ಸ್. ನೀವು ನೋಡ್ಬೋದು ನನ್ನ ಮುಖದಲ್ಲಾಗಿರೋ ಬದಲಾವಣೆ ನೀವೇ ನೋಡ್ತೀರಾ ಅಂದ್ಕೊತೀನಿ. ಕಣ್ಣಡೆ ಆಗಿರ್ಬೋದು, ಗದ್ದದಡೆ ಆಗಿರ್ಬೋದು, ಮೂಗಡೆ ಆಗಿರ್ಬೋದು, ಎಲ್ಲ ವೈಟ್ ಇಡ್ಸ್ ಎಷ್ಟು ಯಾವ ಥರ ಕಾಣಿಸ್ತಾ ಇತ್ತು ಅಂತ ಈಗ ಅವೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ನೀವೇ ನೋಡ್ತಾ ಇದ್ದೀರಾ. ನಾವು ನಿನ್ನ ಮುಂದೆನೇ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಡಿಮೆ ಆಗಿದೆ ಅಂತ ನೋಡಿ. ಎಲ್ಲ ಫುಲ್ಲು ನನ್ನ ಮುಖದಲ್ಲಿರುವಂತಹ ಡಸ್ಟು, ಡಾರ್ಕ್ ಸರ್ಕಲ್ಲು ಎಲ್ಲ ಕಡಿಮೆ ಆಗಿದೆ ಅಂದ್ಕೊತೀನಿ. ಎಷ್ಟು ನನ್ನ ಫೇಸು ಗ್ಲೋನೆಸ್ ಕಾಣಿಸ್ತಾ ಇದೆ. ನನಗಂತೂ ತುಂಬ ನನ್ನ ಫೇಸು ಎಷ್ಟು ತಣ್ಣಗೆ ಕೋಲ್ಡ್ ಆಗಿದೆ ಅಂತ ಎಷ್ಟು ಚೆನ್ನಾಗಿದೆ ಅನಿಸ್ತಾ ಇದೆ. ನನಗಂತೂ ತುಂಬ ನನ್ನ ಮನಸ್ಸಿಗೆ ಒಂಥರ ಖುಷಿ ಆಗ್ತಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಫೇಸು ಆಗಿದೆ ನೋಡಿ.
ನೀವು ಈ ಕೂಡಲೇ ಮಾಡಿ ಈ ಒಂದು ಫೇಶಿಯಲ್ ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ನನ್ನ ಫೇಸ್ ಯಾವ ಥರ ಆಗಿದೆ, ಕೇವಲ 5-10 ನಿಮಿಷದಲ್ಲಿ ಈ ರೀತಿಯ ಫೇಶಿಯಲ್ ಕಿಟ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ. ಮನೆಯಲ್ಲಿ ಸಿಗುವಂತಹ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇದು ಪರ್ಮನೆಂಟು. ಇನ್ನು 2-3 ಡೇಸ್ ಆದಮೇಲೆ ನಿಮ್ಮ ಮುಖ ಇನ್ನೂ ಗ್ಲೋನೆಸ್ ಬರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಸೊ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಹಾಗೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ, ಇನ್ನು ಈ ರೀತಿಯ ವಿಡಿಯೋ ಬೇಕು ಅಂದರೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.